ಅಣ್ಣ ತಂಗಿ ಎರಡು ದೇಹ ಒಂದೇ ಜೀವ. ನನ್ನ ಮುದ್ದು ತಂಗಿ, ನಾನು ಸಾಯೋವರೆಗೂ ನನ್ನ ಜೊತೆನೇ ಇರಬೇಕು. ಮತ್ತು ನೀನು ಅವಾಗಲೇ ಯಾಕೆ ನನ್ನ ಮೇಲೆ ಕೋಪ ಮಾಡಿಕೊಂಡೆ? ತಪ್ಪಾಯ್ತು ಮೀನು, ನಾನು ನಿನ್ನ ಮೇಲೆ ಕೋಪ ಮಾಡ್ಕೊಂಡಿಲ್ಲ. ನನಗೆ ಕೋಪ ಇರೋದು ಗೌಡ್ರ ಮೇಲೆ. ಬೇರೆಯವ್ರ ಕಣ್ಣಿಗೆ ಹೇಗೆ ಕಾಣಿಸಿದ್ರು ಪರವಾಗಿಲ್ಲ, ನನಗೆ ಸರಿ ಅನಿಸಿದ್ದನ್ನ ನಾನು ಮಾಡೇ ಮಾಡ್ತೀನಿ. ಅದನ್ನು ತಡೆಯೋಕ್ಕೆ ಯಾರಿಂದಾನೂ ಸಾಧ್ಯ ಇಲ್ಲ, ನಿಮ್ಮಿಂದಾನು. ಅಮ್ಮ, ಗೌಡ್ರು ನಿಮ್ಗೆ ಊಟ ಕೊಡಕ್ಕೆ ಹೇಳಿದ್ದಾರೆ, ಊಟ ತಗೊಳ್ರಿ ಅಮ್ಮ. ಏಯ್, ನೀವೆಲ್ಲ ನಮ್ಮನ್ನ ಖೈದಿಗಳು ಅಂದ್ಕೊಂಡಿದ್ದೀರಾ? ಜೈಲಲ್ಲಿ ಊಟ ಕೊಟ್ಟ ಹಾಗೆ ಕೊಡಕ್ಕೆ ಬರ್ತಿದ್ದಾರೆ. ನಾನು ನಮ್ಮಣ್ಣ ಜೈಲಲ್ಲಿ ಊಟ ಮಾಡಿದಾಗ ಊಟ ಮಾಡ್ಬೇಕಾ? ತಗೊಂಡು ಹೋಗಿದ್ನ? ಯಜಮಾನ್ರು ಬೈತಾರೆ, ನಾನು ವಾಪಸ್ ತಗೊಂಡೋಗ್ರೆ ತಗೊಳ್ಳಿ ಅಮ್ಮ. ಏಯ್, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವೇನೆ? ತಗೊಂಡು ಹೋಗಿ ನಾಂದೆ. ಅನ್ನ ಹೇಗೆ ಬಿಸಾಕ್ತೆ? ನಿನ್ನೆ ಕೇಳ್ತಾ ಇದ್ದೀನಿ, ಅನ್ನ ಯಾಕೆ ಬಿಸಾಕ್ತೆ? ನೋಡು ಸುಮತಿ, ರೈತರ ಮಕ್ಕಳು ನಾವು. ಮಣ್ಣಲ್ಲಿ ಅನ್ನ ಬೆಳೆಯೋ ನಾವೇ ಅನ್ನ ಚೆಲ್ಬೋದಾ? ಹಸ್ಕೊಂಡಿದ್ದವ್ರಿಗೇನೆ ಅನ್ನದ ಬೆಲೆ ಏನಂತ ಗೊತ್ತಾಗೋದು. ಸುಪ್ಪತ್ತಿಗೆ ಮೇಲಿರೋನಿಗೆ ಅದ್ರ ಬೆಲೆ ಗೊತ್ತಾಗಲ್ಲ. ಆ ಗುಂಪಿಗೆ ನೀನು ಸೇರ್ಬೇಡ ಸುಮತಿ, ನನ್ನ ಮಾತು ಕೇಳು, ಊಟ ಮಾಡು. ನೀನು ಎಷ್ಟೇ ಗೋಳಾಡಿದ್ರು ನಾನು ಕಾಲಿಡ್ಕೊಂಡ್ರು ಸರಿ, ನಿನ್ನ ಮಾತ್ರ ನಾನು ಹೊರಗಡೆ ಬಿಡೋದಿಲ್ಲ. ಹೌದು, ನನಗೆ ನನ್ನ ಸಂಸಾರದ ನೆಮ್ಮದಿಗಿಂತ ಊರಿನ ಯೋಗಕ್ಷೇಮನೇ ಮುಖ್ಯ. ನೋಡಮ್ಮ, ಅಮ್ಮವ್ರು ಯಾವ ಊಟ ಬೇಕು ಅಂತ ಕೇಳ್ತಾರೋ ಆಗಲೇ ತಂದುಕೊಡು. ನಾನು ಕೇಳಿದೆ ಯಾವುದೇ ಕಾರಣಕ್ಕೂ ಬಾಗಿಲು ಮಾತ್ರ ತೆಗಿಬೇಡ. ಸರಿ ಗೌಡ್ರೆ. ಸುಮತಿ, ಭಾವ ಹಿಂಗೆ ಆಡ್ತಾ ಇರೋದು ನೋಡಿದ್ರೆ ಪರ್ಮನೆಂಟಾಗಿ ನನಗೆ ಆ ಮೂಲೆ, ನಿನಗೆ ಈ ಕಿಟಕಿ ಕಾಯಮ್ಮು ಕರ್ಮ.
ಮುತ್ತು ಗಾಡಿ ಹತ್ತು. ಯಾಕೆ? ಎಲ್ಲಾನು ಇಲ್ಲೇ ಹೇಳ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ನಿಮ್ಮ ಮನೇಲಿ ಯಾರಾದರೂ ನೋಡೋಕೆ ಮುಂಚೆ ನಾವಿಲ್ಲಿಂದ ಹೊರಡಬೇಕು. ಬಾ ಬೇಗ ಕುತ್ಕೋ. ಅಕ್ಕ ಅದು ಈಗ ನೀನು ನನ್ನ ಮಾತು ಕೇಳ್ತೀಯೋ ಇಲ್ವೋ? ಕೇಳ್ತೀನಿ. ಹಾಗಾದ್ರೆ ಗಾಡಿ ಹತ್ತು ಮೊದಲು. ಬೇಗ ಹತ್ತು ಮುತ್ತು. ಅಣ್ಣ ಅಣ್ಣ ತಾತ. ಸ್ನಾನ ಆಯ್ತಾ ಮೀನಾ? ಹ್ಞೂ ತಾತ. ಅಣ್ಣ ಎಲ್ಲಿ? ಸಿಂಧು ಬಂದಿದ್ಲು, ಆಚೆ ಎಲ್ಲೋ ಮಾತಾಡ್ತಾ ಇರಬೇಕು. ಹೋಗಿ ನೋಡು ಬರೀ. ಅಣ್ಣ 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 ಯಾಕಕ್ಕ ಎಲ್ಲಿ ನಿಲ್ಲಿಸ್ದೆ? ಯಾರನ್ನು ಹುಡುಕ್ತಾ ಇದ್ಯಾ? ನೀನು ಸೇಡ್ ತೀರ್ಸ್ಕೊಳೋದಕ್ಕೆ ಇದು ಸರಿಯಾದ ಜಾಗ ಹೌದೋ ಅಲ್ವೋ ಅಂತ ನೋಡ್ತಾ ಇದ್ದೀನಿ. ಅಂದ್ರೆ ಸೋಮೇಗೌಡ ಒಬ್ನೇ ಈ ದಾರಿಲಿ ಬರ್ತಾ ಇದ್ದಾನೆ ಅಂತ ನಂಗೆ ಗೊತ್ತಾಗಿದೆ. ಅದಕ್ಕೆ ನಿನ್ನ ಇಲ್ಲಿ ಕರ್ಕೊಂಬಂದಿರೋದು. ಅವನಿಗೊಂದು ಗತಿ ಕಾಣಿಸೋಕೆ ಈ ಜಾಗ ಸರಿಯಾಗಿದೆ. ಏನಂತೀಯ? ಹೋದ್ಸಲ ಮೀನಾಯಿಂದ ನಮ್ಮ ಪ್ಲ್ಯಾನ್ ಎಲ್ಲ ಹಾಳಾಗೋಯ್ತು. ಅವನ ಅದೃಷ್ಟ ಚೆನ್ನಾಗಿತ್ತು, ಬದುಕೊಂಬಿಟ್ಟ. ಆದರೆ ಈ ಸಲ ಅವನ ಕತೆ ಮುಗಿಸ್ಲೇಬೇಕು ಮುತ್ತು. ಯಾವುದೇ ಕಾರಣಕ್ಕೂ ಅವನು ತಪ್ಪಿಸ್ಕೊಬಾರ್ದು. ನಿನ್ನ ಸೇಡಿನ ಬೆಂಕಿ ಆರ್ಲೇಬೇಕು. ಹೇಳಕ್ಕ, ಈಗ ನಾನೇನ್ ಮಾಡ್ಬೇಕು? ಮುತ್ತು ಕಲ್ಲಿ ಯಾಕೆ ತಗೊಂಡಿದ್ಯಾ? ಆ ಸೋಮೇಗೌಡ್ರು ಕಾರಲ್ಲಿ ಬಂದ್ಮೇಲೆ ನಾನು ಅವರಿಗೆ ಕಲ್ಲಿಂದ ಹೊಡೆದು ಬಿಡ್ತೀನಿ. ಮೊದಲು ಕಲ್ ಬಿಸಾಕು. ನೀನು ಏನು ಮಾಡಬೇಕು ಅಂತ ನಾನು ನಿಂಗೆ ಹೇಳ್ತೀನಿ. ಬಾ ಮುತ್ತು, ಬಾ ಬಾ. ಬೇಗ ಹಿಡ್ಕೊ ಇದನ್ನ. ಹಿಡ್ಕೊ ಮುತ್ತು, ಬೇಗ ಅವ್ರು ಬಂದ್ಬಿಡ್ತಾರೆ. ಹಿಡ್ಕೊ ಇದನ್ನ. ನಾವು ರಸ್ತೆನ ಇದರಿಂದ ಅಡ್ಡ ಹಾಕಬೇಕು. ಬೇಗ. ಅಕ್ಕ, ಈಗೇನ್ ಮಾಡ್ಬೇಕು? ಮುತ್ತು ತಗೋ, ಇದೆ ಹಿಡ್ಕೊ. ಸೋಮೇಗೌಡ ಇದೇ ದಾರಿಯಲ್ಲಿ ಬರ್ತಾನೆ. ದಾರಿ ಗಡ್ಡ ಆಗಿರೋ ಈ ಮುಳ್ಗಿಡನ ತೆಗಿಯೋಕೆ ಕಾರಿಂದ ಕೆಳಗಿಳಿತಾನೆ. ಆಗ ನೀನು ಹಿಂದೆಯಿಂದ ಹೋಗಿ ತಲೆಗೆ ಜೋರಾಗಿ ಹೊಡಿಬೇಕು. ಅರ್ಥ ಆಯ್ತಾ?